ಶ್ರಾವಣ ಸೋಮವಾರದ ಕತೆ. ಇಂದು ನಾವು ಶ್ರಾವಣ ಮಾಸದ ಮಹತ್ವ ಹಾಗೂ ಶ್ರಾವಣ ಸೋಮವಾರದ ಪವಾಡಮಯ ಕಥೆಯನ್ನು ತಿಳಿಯಲಿದ್ದೇವೆ. ಧರ್ಮ, ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿರುವ ಈ ತಿಂಗಳು ನಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ಭಗವಂತನ ಅನುಗ್ರಹವನ್ನು ತರಬಲ್ಲದು. ಶ್ರಾವಣ ಮಾಸದ ಮಹತ್ವ. ಇದು ದೇವತೆಗಳ ತಿಂಗಳು. ಈ ಮಾಸದಲ್ಲಿ ಎಲ್ಲ ದೇವತೆಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಆದರೆ ಮಹಾದೇವ ಶಿವನಿಗೆ ಇದು ಅತ್ಯಂತ ಪ್ರೀತಿಯ ಸಮಯ. ಈ ತಿಂಗಳ ಸೋಮವಾರಗಳನ್ನು ಶ್ರಾವಣ ಸೋಮವಾರ ಎಂದು ಕರೆಯಲಾಗುತ್ತದೆ. ಈ ದಿನದಲ್ಲಿ ಶಿವನಿಗೆ ಹೂವಿನ ಅರ್ಪಣೆ, ಬಿಲ್ವಪತ್ರದ ಪೂಜೆ ಹಾಗೂ ಉಪವಾಸದ ಮೂಲಕ ಶಿವನ ಕೃಪೆಯನ್ನು ಪಡೆಯಲಾಗುತ್ತದೆ. ಶ್ರವಣ ಸೋಮವಾರದ ಹಿಂದಿರುವ ಕತೆ. ಬಹಳ ಹಿಂದೆಯೊಂದು ಕಾಲದಲ್ಲಿ ಬಡ ಬ್ರಾಹ್ಮಣ ದಂಪತಿಗಳಿದ್ದರು. ಅವರು ಬಡವರಾದರೂ ಪ್ರತಿ ಸೋಮವಾರದಂದು ಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಿದ್ದರು. ಅನ್ನವಿಲ್ಲದ ದಿನಗಳಲ್ಲೂ ಅವರು ಸೋಮವಾರದ ಉಪವಾಸವನ್ನು ಕೈಬಿಟ್ಟಿರಲಿಲ್ಲ. ಆ ದಂಪತಿಗಳ ನಿಷ್ಠೆಯಿಂದ ಮೆಚ್ಚಿದ ಮಹಾದೇವನು ಪಾರ್ವತಿಯೊಂದಿಗೆ ಭೂಲೋಕಕ್ಕೆ ಬಂದು ಅವರ ಮನೆಗೆ ಹೋಗುತ್ತಾನೆ. ಅವರಿಗೆ ದರ್ಶನ ನೀಡಿ ಅವರ ಮನೆಯಿಂದ ಬಡತನವನ್ನು ತೊಲಗಿಸಿ ಸಮೃದ್ಧಿಯನ್ನು ನೀಡುತ್ತಾನೆ. ಹಾಗೆ ಚಂದ್ರನ ಶಾಪದ ಕತೆ. ಚಂದ್ರದೇವನು ತನ್ನ ಸೌಂದರ್ಯಕ್ಕೆ ಹೆಮ್ಮೆಪಟ್ಟು ಅನಾಹುತಕ್ಕೆ ಇಳಿದುಕೊಂಡ. ಶಿವನು ಕೋಪದಿಂದ ಚಂದ್ರನನ್ನು ಶಪಿಸಿದನು. ನಿನ್ನ ತೇಜಸ್ಸು ಕ್ಷೀಣವಾಗುವುದು. ಭಯಪಟ್ಟು ಚಂದ್ರನು ಕ್ಷಮೆಯಾಚಿಸಿದ. ಆಗ ಶಿವನು ಹೇಳಿದರು, ಶ್ರಾವಣ ಮಾಸದಲ್ಲಿ ಸೋಮವಾರದಂದು ನನ್ನನ್ನು ಭಕ್ತಿಯಿಂದ ಪೂಜಿಸು. ನೀನು ಕಳೆದುಕೊಂಡ ತೇಜಸ್ಸು ಮರಳಿ ಪ್ರಾಪ್ತವಾಗುವುದು. ಚಂದ್ರನು ವ್ರತವನ್ನು ಆಚರಿಸಿ ಪುನಃ ತನ್ನ ಪ್ರಕಾಶವನ್ನು ಪಡೆದುಕೊಂಡ. ಈ ಕಾರಣದಿಂದ ಭಕ್ತರು ಶ್ರಾವಣ ಸೋಮವಾರದಂದು ಶಿವನನ್ನು ಪೂಜಿಸುತ್ತಾರೆ. ಭಕ್ತಿಯು ಯಾವಾಗಲೂ ಫಲ ನೀಡುತ್ತದೆ. ಶಿವನು ತನ್ನ ಭಕ್ತರಿಗೆ ಸದಾ ಕಾಪಾಡುವವನು. ಬಡತನವೋ ದುಃಖವೋ ನಿಷ್ಠೆಯ ಭಕ್ತಿಯಿಂದ ನಾಶವಾಗಬಹುದು. ಶ್ರಾವಣ ಸೋಮವಾರದ ವ್ರತದಿಂದ ಮನೋ ಇಚ್ಛೆಗಳು ಪೂರ್ಣವಾಗುತ್ತದೆ. ಇದು ಶ್ರಾವಣ ಸೋಮವಾರದ ಪವಾಡಮಯ ಕತೆ. ಇಷ್ಟವಾದರೆ ಲೈಕ್ ಮಾಡಿ.